ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಏನಪ್ಪ ಇವತ್ತು ಯಾವುದೋ ಪಕ್ಷಿ ತೋರಿಸ್ತಾ ಇದ್ದೀನಿ ಅಂದ್ಕೊಬೇಡಿ. ಈ ಪಕ್ಷಿ ಡೈಲಿ ನಮ್ಮ ಆಫೀಸ್ ಕಾರಿಡಾರಲ್ಲಿ ಇರುತ್ತೆ, ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದೆ. ಎನಿವೇಸ್, ಆಫೀಸ್ ಅಂದ ತಕ್ಷಣ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ನೀವೆಲ್ಲ ಗೆಸ್ ಮಾಡ್ತಿದ್ದೀರಾ. ಎಸ್, ಇವತ್ತು ನಮ್ಮ ಆಫೀಸಲ್ಲಿ ನಡೆದಿದ್ದಂಥ ಒಂದು ಬ್ಯೂಟಿಫುಲ್ ಈವೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಫನ್ನಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ರೀಸೆಂಟಾಗಿ ನಮ್ಮ ಆಫೀಸಲ್ಲಿ ಉತ್ಸವ ಸೆಲೆಬ್ರೇಷನ್ ಮಾಡಿದರು. ಇದರಲ್ಲಿ ಬಂದು ಎಲ್ಲ ಟೀಮಿಂದನೂ ಒಂದೊಂದು ಸ್ಟಾಲ್ ಆರ್ಗನೈಸ್ ಮಾಡಿದರು. ಅಂದರೆ ಇಟ್ಸ್ ಅಬೌಟ್ ಗೇಮ್ಸ್, ಇಲ್ಲ ಫುಡ್, ಇಲ್ಲ ಅಂದರೆ ಫ್ಯಾಷನ್, ಆ ಥರ ಇತ್ತು. ನೋಡಿ, ನಮ್ಮ ಅಪ್ಪು ಬಾಸ್ ಸ್ಕೆಚ್ ಕೂಡ ಮಾಡಿಟ್ಟಿದ್ರು. ನಮಗೆ ಬೇಕಿದ್ರೆ ನಮ್ಮ ಸ್ಕೆಚ್ ಕೂಡ ಮಾಡಿಕೊಡ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಈ ಬಲೂನ್ ಶೂಟಿಂಗ್ ತುಂಬಾ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ವಿ. ಜಾತ್ರೆಗಳಲ್ಲೆಲ್ಲ ಹೋದಾಗ ಆ ಬಲೂನ್ ಶೂಟಿಂಗ್ ಇಲ್ಲೂ ಇತ್ತು. ಗೇಮ್ಸ್ ಎಲ್ಲ ತುಂಬ ಫನ್ನಿ ಆಗಿರೋ ಥರ ಆರ್ಗನೈಸ್ ಮಾಡಿದರು. ಡೈಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋ ನಮ್ಮ ಕಲೀಗ್ಸ್ ಎಲ್ಲರೂ ಇವತ್ತು ಸ್ಟಾಲ್ಸ್ ಓನರ್ಗಳಾಗಿ ಕಾಣಿಸ್ತಾ ಇದ್ರು. ವರ್ಕ್ ಮಾಡೋದಲ್ದಿರ ಈ ಥರ ಒಂದು ಟ್ಯಾಲೆಂಟ್ ಕೂಡ ಇದೆಯಾ ನಮ್ಮ ಕಲೀಗ್ಸ್ ಎಲ್ರಿಗೂ ಅಂತ ನೋಡಿ ಆಶ್ಚರ್ಯ ಆಯಿತು. ಇಲ್ಲಿ ಎಲ್ಲ ಥರದ ಸ್ಟಾಲ್ಸ್ ಕೂಡ ಇತ್ತು. ಕೇಕ್ ಪೇಸ್ಟ್ರಿಯಿಂದ ಹಿಡಿದು ಬಿರಿಯಾನಿ ಕಾರ್ನರ್ವರೆಗೂ, ಗೋಲ್ಗಪ್ಪ ಪಾನಿಪುರಿಯಿಂದ ಹಿಡಿದು ನಮ್ಮ ಕರ್ನಾಟಕ ಫೇಮಸ್ ಒಬ್ಬಟ್ವರೆಗೂ. ಯಾವತ್ತು ವರ್ಕಲ್ಲಿ ಬ್ಯುಸಿ ಇರೋ ಎಂಪ್ಲಾಯೀಸ್ಗೆ ಈ ದಿನ ಫುಲ್ ಫ್ರೀಡಮ್ ಸಿಕ್ಕಿತ್ತು. ಒಳ್ಳೆ ಥರ ಗೇಮ್ಸ್ ಆಡಿಕೊಂಡು ಬೇಕಾದ ತಿನ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ನಮ್ಮ ಟೀಮ್ ಕಡೆಯಿಂದ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಸ್ಟಾಲ್ನ ಆರ್ಗನೈಸ್ ಮಾಡಿದ್ರು. ಕ್ರೌಡ್ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಜನ ಬಂದು ಡಿಮ್ಯಾಂಡ್ ಮಾಡಿ ಕೇಳಿ ತಗೊಳ್ತಾ ಇದ್ರು. ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದ್ದಿದ್ದು ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಆನಿಯನ್ ಅಂತೂ ಕರೆಕ್ಟ್ ಸೆಂಟಿಮೀಟರ್ ಲೆಕ್ಕ ಇಟ್ಕೊಂಡು ಕಟ್ ಮಾಡ್ತಾ ಇದ್ರು ಅಂತ ಕಾಣತ್ತೆ. ಈ ಸ್ಟಾಲ್ ಹಾಕಲಿಕ್ಕೆ ಅಂತ ಆಲ್ಮೋಸ್ಟ್ 1 ಮಂತಿಂದನೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ, ನಮ್ಮ ಮಾಸ್ಟರ್ ಚೆಫ್ ಅವರು ಬಜ್ಜಿ ಮಾಡ್ತಾ ಇದ್ದಾರೆ. ಬಜ್ಜಿ ಪಕೋಡ ಎಲ್ಲನೂ ತುಂಬ ಟೇಸ್ಟಿ ಆ್ಯಂಡ್ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಸೊ ಅವ್ರ ಜೊತೆ ಅವ್ರ ವೈಫ್ ಕೂಡ ಇದ್ದರು. ಎಲ್ರಿಗೂ ಸರ್ವ್ ಮಾಡೋದ್ರಲ್ಲಿ ಅವ್ರು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು. ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮಾಡಿಟ್ಟಿದ್ದ ಬಜ್ಜಿ ಪಕೋಡ ಎಲ್ಲ ಆಗಾಗಲೇ ಖಾಲಿ ಆಗ್ತಾಯಿತ್ತು. ಸೊ ನಾವುಗಳು ಕೂಡ ವೆಯ್ಟ್ ಮಾಡಿಕೊಂಡು ಮಾಡಿಸ್ಕೊಂಡು ಅಟ್ ದ ಎಂಡ್ ತಿನ್ಕೊಂಡು ಬಂದ್ವಿ. ಈ ಮಂಡಕ್ಕಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾನು ಈ ರೀತಿ ಮಂಡಕ್ಕಿ ಲೈಫಲ್ಲಿ ಫಸ್ಟ್ ಟೈಮ್ ತಿಂದಿದ್ದು. ಅಷ್ಟು ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ನನ್ನ ಫ್ರೆಂಡ್ ಇಬ್ಬರೂ ಕ್ಯಾಮ್ರಾಗೆ ಪೋಸ್ ಕೊಟ್ಕೊಂಡು ತಿನ್ಕೊಂಡು ಮಜಾ ಮಾಡಿದ್ವಿ. ಫುಡ್ ಆಪ್ಷನ್ಸ್ ಅಂತೂ ತುಂಬ ಇದ್ದಿದ್ದರಿಂದ ಎಲ್ಲರೂ ಎಲ್ಲದನ್ನು ಟ್ರೈ ಮಾಡಿದ್ರು. ನಮ್ಮ ದೋಸ್ತುಗಳೆಲ್ಲ ಎಲ್ಲೋದ್ರಪ್ಪ ಅಂತ ನಾನು ಹುಡುಕ್ತಾ ಇದ್ರೆ ಅವರು ಸೋಡಾ ಕುಡ್ಕೊಂಡು ಸಾರಿ ಶಾಪಿಂಗ್ ಮಾಡಿಕೊಂಡು ಓಡಾಡ್ತಾ ಇದ್ರು.
ಎಲ್ಲರೂ ವೆರೈಟೀಸ್ ಆಫ್ ಬಿರಿಯಾನಿ ಬಾರಿಸ್ತಾ ಇದ್ರೆ ನಾನು ಮಾತ್ರ ನಮ್ಮ ಕರ್ನಾಟಕ ಸ್ಪೆಷಲ್ ಬೇಳೆ ಒಬ್ಬಟ್ಟು ತಿಂದೆ. ಅಷ್ಟು ಟೇಸ್ಟಿಯಾಗಿತ್ತು, ಸ್ಟಮಕ್ ಫುಲ್ ಆಗಿತ್ತು. ವೆರೈಟೀಸ್ ಆಫ್ ಫುಡ್ ತಿಂದು ಹೊಟ್ಟೆ ಫುಲ್ ಆಗಿತ್ತು. ಈವೆಂಟ್ ಕೂಡ ಮುಗೀತು. ನಮ್ಮ ಸ್ಟಾಲ್ಗೆ ಒಳ್ಳೆ ಪ್ರಾಫಿಟ್ ಕೂಡ ಬಂತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವತ್ತು ಮಳೆ ಕೂಡ ನಮಗೆ ಕಾಟ ಕೊಡಲಿಲ್ಲ. ಈವ್ನಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ವೆದರು. ಆ ವೆದರಲ್ಲಿ ಈ ನೇಚರ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಫನ್ನಿ ಆಗಿದ್ದ ಡೇನ ಮುಗಿಸಿದ್ವಿ. ವಿಡಿಯೋ ನಿಮಗೆಲ್ಲ ಇಷ್ಟ